ನೀಡಿದವರಿಗಷ್ಟೇ ವಸತಿ ನಿಗಮದ ಮನೆ ಹಂಚಿಕೆ. ವಸತಿ ಇಲಾಖೆಯಲ್ಲಿ ನಡೀತಾ ಇದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ? ಕಾಂಗ್ರೆಸ್ ಶಾಸಕರಿಂದಲೇ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಶಾಸಕರ ಆಡಿಯೋ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟ ಸ್ಫೋಟಕ ರಹಸ್ಯ ಇದು. ಹಣ ನೀಡಿದವರಿಗಷ್ಟೇ ವಸತಿ ನಿಗಮದ ಮನೆ ಹಂಚಿಕೆ ಮಾಡಲಾಗ್ತಾ ಇದೆಯಾ? ವಸತಿ ಇಲಾಖೆಯಲ್ಲಿ ಹಾಗಾದ್ರೆ ನಡೀತಾ ಇದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ? ಕಾಂಗ್ರೆಸ್ನ ಶಾಸಕರುಗಳೇ ಗಂಭೀರವಾದ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಆಡಿಯೋ ಒಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟ ಸ್ಫೋಟಕ ರಹಸ್ಯ ಇದು. ಹಣ ನೀಡಿದವರಿಗಷ್ಟೇ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಡೆಸಲಾಗ್ತಾ ಇದೆಯಾ? ಶಾಸಕ BR ಪಾಟೀಲ್ ಅವರದ್ದು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿದೆ. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗೆ ಕರೆ ಮಾಡಿ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಫೋನ್ ಕರೆಯಲ್ಲಿ ಹಣ ಪಡೆದು ಮನೆಯನ್ನ ಹಂಚಿಕೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಹಣ ಪಡೆದು ಮನೆ ಹಂಚಿಕೆಯ ಒಂದು ಆರೋಪ ಕೇಳಿ ಬರ್ತಾ ಇದ್ದು, ಶಾಸಕ BR ಪಾಟೀಲ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಹಣ ನೀಡಿದವರಿಗಷ್ಟೇನೆ ವಸತಿ ನಿಗಮದಲ್ಲಿ ಮನೆಗಳ ಹಂಚಿಕೆ ಮಾಡಲಾಗತ್ತ? ಫೋನ್ ಕರೆಯಲ್ಲಿ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋದಂತೆ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್, ಇಲ್ಲಿ ವಸತಿ ಸಚಿವರು ಜಮೀರ್ ಅಹಮದ್, ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗೆ ಕರೆ ಮಾಡಿ ಪ್ರಶ್ನೆ ಮಾಡ್ತಾರೆ. ಶಾಸಕ BR ಪಾಟೀಲ್ ಅವರದ್ದು ಎನ್ನಲಾದಂತಹ ಆಡಿಯೋ ಅದು. ಆ ಆಡಿಯೋ ವೈರಲ್ ಆಗಿದೆ. ಆ ಫೋನ್ ಕರೆಯಲ್ಲಿ ಹಣವನ್ನು ಪಡೆದು ಮನೆಗಳನ್ನು ಹಂಚಿಕೆ ಮಾಡಿದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕವಾದಂಥ ಆಡಿಯೋ ವೈರಲ್ ಆಗಿದೆ. ಏನಿದೆ ಆ ಆಡಿಯೋನಲ್ಲಿ? ಆ ಆಡಿಯೋನಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡಿದ್ದಾರೆ BR ಪಾಟೀಲ್ ಅವರದ್ದು ಎನ್ನಲಾದಂಥ ಆಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಣ ನೀಡಿದವರಿಗಷ್ಟೇ ಮನೆ ಹಂಚಿಕೆ ಮಾಡ್ತಿದ್ದೀರಿ, ನನ್ನ ಕ್ಷೇತ್ರದಲ್ಲಿ ಹಣ ಪಡೆದು ಮನೆ ಹಂಚಲಾಗಿದೆ. BR ಪಾಟೀಲ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ನಾನು ಕೊಟ್ಟ ಪತ್ರಕ್ಕೆ ಹಣ ಪಡೆದು ಮನೆಯ ಹಂಚಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ನನ್ನ ಮರ್ಯಾದೆ ಏನಾಗಬೇಕು ಅಂತ BR ಪಾಟೀಲ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫಲಾನುಭವಿಗಳಿಂದ ಹಣ ಪಡೆದು ಮನೆಯ ಹಂಚಿಕೆ ಮಾಡಲಾಗ್ತಾ ಇದೆ, ಏನಾಗ್ಬೇಡ ನನ್ನ ಮರ್ಯಾದೆ, ಆ ಮಾಹಿತಿ ಬಹಿರಂಗಪಡಿಸಿದ್ರೆ ಇಡೀ ಸರ್ಕಾರವೇ ಅಲ್ಲಾಡು ಹೋಗುತ್ತೆ ಅಂತ ಹೇಳಿರುವಂಥ ಆಡಿಯೋ. ನಮ್ಮ ಸರ್ಕಾರವನ್ನೇ ದೂರೋದಕ್ಕೆ ಬೇಸರವಾಗ್ತಾ ಇದೆ ಅಂತ BR ಪಾಟೀಲ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗೆ ಕರೆ ಮಾಡಿ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದ್ದು, ಅದು BR ಪಾಟೀಲ್ ಅವರದ್ದೇ ಆಡಿಯೋ ಅನ್ನುವುದು ಸದ್ಯಕ್ಕೆ ಭಾರೀ ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರಕ್ಕೀಡು ಮಾಡುವಂತಹ ಒಂದು ಆಡಿಯೋ ಇದು. ಆಡಿಯೋನಲ್ಲಿ ಏನಿದೆ ಒಮ್ಮೆ ನೋಡೋಣ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। सब ये लास्ट टाइम आप बोले थे। सुनिए एक रिक्वेस्ट है, ये हो रहा है क्या, धंधा हो रहा है क्या? ऐसा है तो सब आप ऐसा है तो दीजिए, मैं लास्ट टाइम आपको बताया एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर.
भाई मैं बोल रहा हूँ सर, क्योंकि मैं सर अपने जो सरकार भी को सर ऊपर नहीं सर मैं इल्जाम कैसे लगाता हूँ? नहीं नहीं सर, मैं जो तजुर्बा आया है, नहीं सर, जो नहीं पैसा सर, दिया है उसको घर मिला है। नहीं 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 सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब जो रिक्वेस्ट किए, दिस वाज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। कौन सा सर, अब कौन मैं सा हमारी दीजिए इज्जत क्या रहेगा? सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही देंगे, अगर ऐसा किया है आई विल हैंग दैट फेलो हु हैज डन इट सर, 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जेरेजे ग्राम पंचायत हाँ सर, एंड कड़गंची एग्जांपल। गड़गंजी गंगापुर, ओके सर, मैं कड़गंची चेक करता हूँ सर, अभी चेक करके बताऊंगा। हाँ, हित्तल शिरूर। गड़गंजी कड़गंजी, ओके। हाँ, हाँ, हित्तल शिरूर। एत्तल हित्तल शिरूर। एत्तल शिरूर, ओके सर। दंगापुर दंगापुर। हाँ सर, गंगापुर नोट किया हूँ सर। मैं चेक करके आपको वापस फोन देता हूँ। क्या चेक करते? मेरा तजुर्बा है, मैं हमारे मिनिस्टर, हमारे पार्टी की सरकार के ऊपर मैं इल्जाम सर लेट मी मेरा चेक जो एंड गेट बैक टू सर, बिकॉज़ सर लेट मी चेक एंड गेट बैक, बिकॉज़ ये पैसा खाने का देने का एविडेंस तो मिलता नहीं। पैसे जो लेके गया, जो दिया दिया। नहीं सर, इसमें तो जरूर मिलेगा सर एविडेंस। मैं चेक करता हूँ, चेक करके बोलता हूँ सर मैं। यस, अब मेरे बगल में अफजलपुर कॉन्स्टिट्यूंसी में हाँ कितने मकाने पैसा दे के लेके गए? मैं चेक करता हूँ सर, मुझे क्योंकि अब ये जो आप बता रहे हैं, आई वांट टू जस्ट गेट इनटू दिस सर, हु हैज डन इट, लेट मी चेक सर। क्योंकि हमारे पास राजीव गांधी हाउसिंग कॉर्पोरेशन बोल रहे हैं। नहीं सर, राजीव गांधी कॉर्पोरेशन से ही चेक करता हूँ सर, मैं उन्हीं से चेक करता हूँ सर। मैं चेक करके दूं? प्लीज दो सर, मैं इमीडिएटली टेक एक्शन। आई वो जो भी घर है मैं आपको सैंक्शन कराऊंगा 100% सर। राजू सुनिए, हाँ मुन्नಳ್ಳಿ हाँ, 200 मकान। तो सर ಹೊನ್ನಳ್ಳಿ मुन्नಳ್ಳಿ ಮುನ್ನಳ್ಳಿ, हाँ। दरगाह शिरूर 100 मकान। दरगाह शिरूर, हाँ, 100 मकान। ओके, गंगापुर बी आर अंबेडकर हाँ। 200 मकान। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಕಲಬುರಗಿಯ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಅವರಿಂದ. ಗೋಪಾಲ್ ಕುಲಕರ್ಣಿ, ಏನಿದು ಮನೆ ಹಂಚಿಕೆ ವಿಚಾರದಲ್ಲಿ ಕೂಡ ಹಣ ಕೊಟ್ಟವ್ರಿಗಷ್ಟೇ ಮನೆಗಳನ್ನು ನೀಡಲಾಗ್ತಾ ಇದೆಯಾ? ವಸತಿ ಇಲಾಖೆಯಲ್ಲಿ ಅಥವಾ ಪ್ರಮುಖವಾಗಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ ವಸತಿ ಇಲಾಖೆಯಲ್ಲಿ ಅಂತ ಇಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ಆಡಿಯೋ ನೋಡಿದ್ರೆ ಹಾಗೆ ಅನ್ಸುತ್ತಪ್ಪ. ವಸಂತ್, ಏನು ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದ ಶಾಸಕರಾದಂತ ಬಿ ಆರ್ ಪಾಟೀಲ್ ಅವರದು ಎನ್ನಲಾದಂತ ಒಂದು ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಅವರು ವಸತಿ ಇಲಾಖೆ ಬಗ್ಗೆ ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಈಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಆದಂತ ಸರ್ಫರಾಜ್ ಖಾನ್ ಅವರ ಜೊತೆ ಮಾತಾಡಿದಂತ ಒಂದು ಅದು ಎನ್ನಲಾದಂತ ಆಡಿಯೋದಲ್ಲಿ ಅಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಈ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ಲಾಗ್ತಾ ಇದೆ. ನಾನು ಎಷ್ಟೋ ಪತ್ರಗಳನ್ನು ಶಿಫಾರಸು ಕೊಟ್ಟಿದ್ದೀನಿ, ಆದ್ರೆ ಅವು ಯಾವನು ಗಮನಕ್ಕೆ ತಗೊಂಡಿದ್ದಿಲ್ಲ. ಯಾವ್ದೋ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟಂತ ಇವನ್ನ ಗಮನಕ್ಕೆ ತಗೊಂಡಿದ್ದೀರಿ. ಅಂದ್ರೆ ಇಲ್ಲಿ ಹಣ ಹಂಚಿ ನೀವು ಈ ಮನೆಗಳನ್ನ ಹಂಚಿಕೆ ಮಾಡಿದ್ದೀರಿ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ದಾರೆ. ಸೊ ಈಗ ಇದು ಇಡೀ ರಾಜ್ಯಾದ್ಯಂತ ರಾಜಕೀಯ ವಲಯದಲ್ಲಿ ತುಂಬಾನೇ ಚರ್ಚೆಗೆ ಒಳಗಾಗಿದೆ. ಅದರಲ್ಲಿ ಆಗ ಅವರು ಸರ್ಫರಾಜ್ ಖಾನ್ ಅವರು ಒಂದು ಮಾತನ್ನ ಹೇಳ್ತಾರೆ, ಆ ತರದ್ ಯಾವ್ದಿದೆ ಸ್ಪೆಸಿಫಿಕ್ ಆಗಿ ಉದಾಹರಣೆಗಳನ್ನ ಹೇಳಿ ಅಂತ ಹೇಳಿ ಅಂದ ಸಂದರ್ಭದಲ್ಲಿ ಆಳಂದ ನನ್ನ ಮತಕ್ಷೇತ್ರದಲ್ಲಿ ಇರ್ತಕ್ಕಂತ ಮುನ್ನಳ್ಳಿ ಇರಬಹುದು, ಮಾಡ್ಯಾಳ ಇರಬಹುದು, ಹೀಗೆ ಕೆಲವು ಹಳ್ಳಿಗಳಲ್ಲಿ ಸುಮಾರು 900ಕ್ಕೂ ಹೆಚ್ಚು ಮನೆಗಳನ್ನ ಈ ರೀತಿ ಮಾಡಿದ್ದೀರಿ ಅಂತ ಹೇಳಿ ಹೇಳ್ತಾರ. ಆಗ ಇದನ್ನ ಈ ವಿಚಾರವನ್ನ ನಾನು ಹೊರಗೆ ಬಹಿರಂಗ ಪಡಿಸಿದ್ರೆ ಸರ್ಕಾರವೇ ಅಲ್ಗಾಡಬಹುದು, ಅಲ್ಗಾಡತ್ತೆ ಅನ್ನೋ ಮಾತನ್ನು ಕೂಡ ಅದರಲ್ಲಿ ಬಳಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಏನಂತ ಹೇಳಿದ್ರೆ, ಒಬ್ಬ ಅಧಿಕಾರಿಯ ಜೊತೆ ಮಾತನಾಡಿದಂತ ಈ ಏನು ಆಡಿಯೋ ಇದೆ, ಆಡಿಯೋ ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿದ್ದು, ಅಂದ್ರೆ ಖುದ್ದು ತಮ್ಮ ಸರ್ಕಾರದ ವಿರುದ್ಧ ಒಬ್ಬ ಕಾಂಗ್ರೆಸ್ ಶಾಸಕರವರು ತಮ್ಮ ಸರ್ಕಾರದ ವಿರುದ್ಧನೇ ಈ ರೀತಿಯ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಅನ್ನಲಕ್ಕಂತ ಆಡಿಯೋ
ಈ ಆಡಿಯೋ ಮುಖಾಂತರ ಈಗ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಬಹುತೇಕವಾಗಿ ಏನು ಬಿ ಆರ್ ಪಾಟೀಲ್ ಅವರು ಸಿಎಂ ಹತ್ರ ಹೋಗಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೋ ಅಥವಾ ಅಧಿಕಾರಿಯನ್ನ ಕರೆಸಿ ಸಿಎಂ ಮಾತಾಡ್ತಾರೋ, ಈ ಒಟ್ಟಾರೆ ಈ ನಿಟ್ಟಿನಲ್ಲಿ ಮುಂದಿನ ಹಂತದ ಬೆಳವಣಿಗೆ ಏನ್ ನಡೀತೆ ಅನ್ನೋದು ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೇನಂದ್ರೆ ಇದು ವಿಪಕ್ಷಗಳಿಗೂ ಕೂಡ ಒಂದ್ ರೀತಿಯಿಂದ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಗೋಪಾಲ್ ಕುಲಕರ್ಣಿ. ಹಿತ್ತಲ ಶಿರೂರು. ಎತ್ತಲ್ ಶಿರೂರು. ಓಕೆ ಸರ್.